ನಿದ್ದೇಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂಥ ಪ್ರಾಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಮಂಗಳವಾರ, ಮಕ್ಕಳು ರಾತ್ರಿ 9:10 ಆಗೈತಿ ಟೈಮು. ಈಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಆಯ್ತು. ಈಗ ಅಡುಗೆ ಮಾಡಿದ್ದೆ, ಹಂಗೆ ಲಾಗ್ ಮಾಡಿದ್ರಾಯ್ತು. 3-4 ದಿವಸದಿಂದ ಲಾಗ್ನ ಮಾಡಿದ್ದಿಲ್ಲ, ಹಂಗಾಗಿ ಇವತ್ತು ಮಾಡಿದ್ರಾಯ್ತು ಅಂತ ಈಗ ಸ್ಟಾರ್ಟ್ ಮಾಡಿದ್ವಿ. ಸಾಯಂಕಾಲದಿಂದ ಮಾಡಬೇಕು ಅಂದ್ಕೊಂಡ್ರೆ ಆಗಲೇ ಇಲ್ಲ. ಅಡುಗೆ ಆಗೈತೆ ನೋಡ್ರಿ, ಆಲ್ರೆಡಿ ಊಟಕ್ಕೆ ಹಾಕೊಂಡು ಹಾಕಿದ್ನೆ. ಹಂಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತಂದು ಮಾಡತ್ತೀನಿ. ರಾತ್ರಿ ಊಟಕ್ಕೆ ರೊಟ್ಟಿ ಮಾಡೀನಿ ಫ್ರೆಂಡ್ಸ್. ನೋಡ್ರಿ, ಸ್ವಲ್ಪ ಮಾಡೀನಿ ರೊಟ್ಟಿ, ಸ್ವಲ್ಪ ಐತಿ ಇಟ್ಟು ಇನ್ನೊಂದ್ಸಲ ಮಾಡಿದ್ರೆ ಖಾಲಿ ಆಯ್ತು. ಆಮೇಲೆ ಮೂಲಂಗಿ ಹೆಚ್ಚಿಟ್ಟಿವಿ, ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯ. ನೋಡಿರಿ, ಬದ್ನಿಕಾಯಿ ಪಲ್ಯ ಒಂದು ಆಲೂಗಡ್ಡೆ ಇತ್ತು, ಹಾಗಾಗಿ ಅದನ್ನ ಹೆಚ್ಚಿ ಸಣ್ಣಗೆ ಹೆಚ್ಚಿ ಹಾಕಿನಿ. ಯಾಕಂದ್ರೆ ಬದ್ನಿಕಾಯಿ ಬೇಗ ಕುದ್ದು ಬಿಡ್ತೈತಿ, ಆಲೂಗಡ್ಡೆ ಲಘು ಕುದಿಯಂಗಿಲ್ಲ. ಹಾಗಾಗಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ. ಬದ್ನಿಕಾಯಿ 4 ಇದ್ವು, ಹಾಗಾಗಿ ಅನ್ನಕ್ಕೂ ಅದ. ನಾನು ಬೆಳಿಗ್ಗೆ ಅನ್ನ ಮಾಡಿದ್ದೆ, ಮಧ್ಯಾಹ್ನ ಒಂದು ಸ್ವಲ್ಪ ತಿಂದೀವಿ. ಇನ್ನೂ ಎಷ್ಟೊಂದು ಅನ್ನ ಐತಿ, ಹಾಗಾಗಿ ಅನ್ನ ಮಾಡೋಕ್ಕೆ ಹೋಗಿಲ್ಲ. ಬರೀ ರೊಟ್ಟಿ ಮತ್ತು ಇದನ್ನು ಮಾಡೀನಿ. ಸಾಂಬಾರು ಮಾಡೋಕ್ಕೆ ಹೋಗಿಲ್ಲ. ಅನ್ನ ಐತಿ, ರೊಟ್ಟಿ ಐತಿ, ಪಲ್ಯ ಐತಿ, ಒಂದು ಸ್ವಲ್ಪ ರಸದ ಥರ ಮಾಡೀನಿ. ಆದ್ರೂ ಅದು ಗಟ್ಟಿನ ಆತು. ಸ್ವಲ್ಪ ಈ ಥರ ನೋಡ್ರಿ, ಗ್ರೇವಿ ಥರ ಇತ್ತಂದ್ರೆ ಅನ್ನದ ಜೊತೆಗೇನು ಬರುತ್ತೆ ಅಂತ ಮಾಡಿದ್ದೆ. ಬಟ್ ಆದ್ರೂ ಸ್ವಲ್ಪ ಗಟ್ಟಿನ ಆಗೈತಿ, ಪರವಾಗಿಲ್ಲ. ನಮ್ಮ ಮನೆಯವ್ರಿಗಂತೂ ಬದ್ನಿಕಾಯಿ ಪಲ್ಯ ಹೆಂಗಿದ್ರು ತಿಂತಾರೆ ಅವ್ರಿಗೆ ಇಷ್ಟ. ಬದ್ನಿಕಾಯಿ ಪಲ್ಯ ಅನ್ನದ ಜೊತೆಗೂ ತಿಂತಾರೆ, ರೊಟ್ಟಿ ಜೊತೆಗೆ ತಿಂತಾರೆ. ಈಗ ನನಗಂತೂ ಹೊಟ್ಟೆ ಹಸ್ತೈತಿ, ಉಂಡ್ಬಿಟ್ಟು ಆಮೇಲೆ ಲಾಗ್ ಮಾಡಿದ್ರೆ ಆಯ್ತು ಅಂದ್ಕೊಂಡೆ. ಹಸು ಭಾಳ ಆಗೈತಿ, ಮಾಡಿಬಿಡ್ತೀನಿ. ನಾವ್ಯಾಗೂ ತಿನ್ನಿಸ್ಕೊಂತ ನಾನು ತಿಂತೀನಿ. ಇದೊಂದು ರೊಟ್ಟಿ ದಪ್ಪಂದು ಮಾಡಿದ್ದೆ ಲಾಸ್ಟಿಗೆ. ವಿಡಿಯೋನ ಹಾಕಿಲ್ಲ, ಎಡಿಟು ಮಾಡಿಲ್ಲ. ಏನೋ ಒಟ್ಟು ತಿಳಿತು ಅಂದ್ರೆ ಬಡ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ, ವಿಡಿಯೋ ಎಡಿಟ್ ಮಾಡಿಬಿಡ್ತೀನಿ. ಒಂದೊಂದು ಸಲ ಅದು ಏನಾಕೈತೆ ಏನೋ ಗೊತ್ತಿಲ್ಲ. ಈಗ ಪರವಾಗಿಲ್ಲ, 1,000-2,000 1,000ದೊಳಗೆ 2,000 ವ್ಯೂಸ್ ಬರ್ತಾವೆ. ಹಾಕ್ಕೊಂಡು ತೆಗಿದ್ರೆ ಅದು ಕಂಟಿನ್ಯೂ ಆಗಿರುತ್ತೆ. ಅದು 3-4 ದಿವಸದಿಂದ ವಿಡಿಯೋ ಹಾಕೋಕ್ಕೂ ಆಗಲಿಲ್ಲ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾಳೆ ಹಾಕ್ತೀನಿ. ಈಗ ನೋಡಿದ್ರೆ ಆಲ್ರೆಡಿ ಕಣ್ಣು ಸಣ್ಣಗೆ ನಿದ್ದು ಬಂದಾಗ ನೋಡ್ತೀನಿ. ಆದರೆ ಇವತ್ತು ಮಾಡ್ಕೊತೀನಿ, ಇಲ್ಲಾಂದ್ರೆ ನಾಳೆ ಮಧ್ಯಾಹ್ನ ಲಘುನ ನಾಷ್ಟ ಮಾಡಿಕೊಂಡ್ರೆ ನಾಳೆ ಏನು ಅಷ್ಟು ಕೆಲಸ ಇರೋಲ್ಲ. ಬುಧವಾರ ಇವತ್ತು ಸ್ವಲ್ಪ ಮಂಗಳವಾರ ಮನೆಗೆ ಕ್ಲೀನಿಂಗು, ಸ್ನಾನ, ಅಕ್ಕಿಗೆ, ನನಗೆ ಎಲ್ಲ ಮುಗಿಸ್ಕೊಂಡಲ್ಗಿನ ಟೈಮು ಭಾಳ ಆಯ್ತು. ಮಧ್ಯಾಹ್ನ ಟೈಮೇ ಇರಲಿಲ್ಲ, ಮತ್ತು ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ. ಸುಸ್ತಾಯ್ತು. ಏನವೇ ಓನಪ್ಪಜ್ಜಿ, ಇಷ್ಟೊತ್ತ ನಾನು ರೊಟ್ಟಿ ಮಾಡ್ಬೇಕಾದ್ರೆ ಇಲ್ಲೇ ಚಾಪಿ ಮೇಲೆ ಉದ್ದಕ್ಕೆ ಮನಗಿಸಿದ್ದೆ. ಸುಮ್ಮನೆ ಮಕ್ಕೊಂಡಿದ್ದು ನೋಡಿ, ಒಟ್ಟ ಹತ್ತಿಲ್ಲ, ಒಟ್ಟ ಕಿರ್ಚಾಡಿಲ್ಲ. ಇವತ್ತು ಯಾಕೋ ಎಬಿಸ್ ನಿಂದ್ರಿಸಿದ್ರೆ ಜಾಸ್ತಿ ಇದು ಮಾಡ್ತಾಳೆ ಗಲಾಟೆ, ಹಾಗಾಗಿ ಸುಮ್ಮನೆ ಮಕ್ಕೊಂಡು ಆಟ ಆಡ್ತೀನಿ. ಹಾಂ ತಿನ್ನಿಸ್ತೀನಿ. ಈಗ ಇಲ್ಲದ ನೋಡ್ರಿ, ಆಯಿತು ತಿನ್ನಿಸ್ತೀನಿ. ಹೊಟ್ಟೆ ಹಸ್ತೈತಕ್ಕಿಗೆ ನೀರನ್ನು ಕುಡಿಸಿಲ್ಲ, ನೀರು ಕುಡಿಸ್ತೀನಿ. ಹಾಯ್ ಮಾಡ. ಹಾಯ್ ಫ್ರೆಂಡ್ಸ್. ಹೋಗು, ಇಷ್ಟೊತ್ತನ ಬರೆಯೋದಾಯ್ತು. ಈಗ ವರ್ಕ್ಶೀಟ್ ಕಂಪ್ಲೀಟ್ ಮಾಡಿ. ಆ ವರ್ಕ್ಶೀಟ್ ಓದಿ ವಾಪಸ್ ನನಗೆ ಸೋಷಿಯಲ್ ವರ್ಕ್ಶೀಟ್ ಕಂಪ್ಲೀಟ್ ಆಗೈತಲ್ಲ, ಕಂಪ್ಲೀಟ್ ಆಗಿದ್ದು ಓದಿ ವಾಪಸ್. ಓಕೆನಾ? ಓಕೆ ಫ್ರೆಂಡ್ಸ್, ಊಟ ಮಾಡ್ತೀನಿ. ನೋಡ್ಬೋದು, ಬದ್ನಿಕಾಯಿ ಪಲ್ಯ, ರೊಟ್ಟಿ, ಆಮೇಲೆ ಮೂಲಂಗಿ. ಫ್ರೆಂಡ್ಸ್ ನೋಡ್ರಿ, ಈಗ ನಮ್ಮ ನವ್ಯ ನೀರು ನೋಡಿ, ನೀರು ಕುಡಿಸಿಲ್ಲ. ಯಾಕಂದ್ರೆ ಇಷ್ಟೊತ್ತನ ಕಿರ್ಚಾಡಿದ್ಲು ಹರಡ್ಕೊಂತ. ಆಕೆಲ್ಲಿ ಕಿರ್ಚಾಡ, ಸೈಲೆಂಟಾಗಿ ಮಕ್ಕೊಂಡೈತಿ. ಅಲ್ಲೇ ನೀನು ರೊಟ್ಟಿ ಬಡೆ ಸೌಂಡಿಗೆ ಅವಾಗ ಒಂದೊಂದು ಸ್ವಲ್ಪ ದಿನ ಒಂದೊಂದ್ಸಲ ಭಾಳ ಕಿರಿಸ್ತಾಳೆ. ಇವತ್ತು ಸೈಲೆಂಟ್ ಇದ್ಲು ಬಿಡು, ಸುಮ್ಮನೆ. ಗುಡ್ ಗರ್ಲ್ ಇವತ್ತು ನವ್ಯ. ನವ್ಯ ಈಸ್ ಎ ಗುಡ್ ಗರ್ಲ್. ನಾ ಏನೇನು ಮಾಡಿ? ಬದ್ನಿಕಾಯಿ ಪಲ್ಯ ಹೇಳಿದೆ. ಬದ್ನಿಕಾಯಿ ಪಲ್ಯ ನೋಡ್ರಿ, ಆಲೂಗಡ್ಡೆ ಹಾಕಿನಿ, ಕುದ್ದೈತಿ. ಹೌದಾ, ಸಣ್ಣಗೆ ಹೆಚ್ಚು ಹಾಕಿನೇ ಕುದ್ದೈತಿ. ಇದು ಬದ್ನಿಕಾಯಿ.
ಸೂಪರ್ ಆಗೈತಿ. ನವ್ಯ ಹೆಂಗಾಗೈತಿ? ಸೂಪರ್. ನವ್ಯ ಆಕಿ ಟೇಸ್ಟ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾಳೆ. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀನಿ. ಪಾತ್ರೆ ತೊಳಿಬೇಕು. ನಾಳೆ ತೊಳಿತೀನಿ, ಇಲ್ಲಂದ್ರೆ ಇಲ್ಲ ನಾಳೆಗೆ. ನನಗೂ ಯಾಕೋ ನೀತಿ ಬಂದಂಗೆ ಆಗತೈತಿ. ಈಗ ನಾನು ನೀನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಪಾರ್ಸಲ್ ಬಂದಿತ್ತು ಮೀಶೋದಿಂದ, ಆರ್ಡ್ರ್ ಮಾಡಿದ್ದೆ. ಅದು ಏನು ಎತ್ತ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ಒಂದು ಪಾರ್ಸಲ್ ಬಂದೈತಿ. ನಮ್ಮ ತಂಗಿ ಮೀಶೋ ಆ್ಯಪಲ್ಲಿ ಆರ್ಡ್ರ್ ಮಾಡಿದ್ದೆ, ಯಾಕಂದ್ರೆ ಆಕೆ ಆರ್ಡ್ರ್ ಮಾಡಿದ್ಲು. ಅದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಆಕೆ ಮೊಬೈಲ್ ಒಳಗೆ. ಬಂದೈತಿ, ತೋರಿಸ್ತಾ ಇದ್ದಾಳೆ. ನಮಿತಾ ಓಪನ್ ಮಾಡ್ತೀನಿ ಅಂದರು, ಮಾಡಲಿ ಅಂತ ಬಿಟ್ಟಿನಿ. ಏನಂತ ತೋರಿಸ್ತೀವಿ. ಇನ್ನೂ ಒಂದು ಬಂದೈತಿ, ಬಟ್ ಅದನ್ನು ಎಕ್ಸ್ಚೇಂಜ್ ಮಾಡ್ಬೇಕು ನಾನು. ಇದು ರಿಟರ್ನ್ ಹಾಕ್ಬೇಕು. ತೋರಿಸ್ತೀನಿ, ಅದು ಏನನ್ನ ತೋರಿಸ್ತೀನಿ. ಫಸ್ಟ್ ಇದು ತೋರಿಸಿ. ತೆಗಿ ನಮ್ಮ ನವ್ಯಾಗ ಅನ್ನೋದಕ್ಕಿಂತ ನವ್ಯಾನಿಂದ ಅದನ್ನು ತರಿಸಿರೋದು ನೋಡ್ರಿ. ಏನಂತ ಗೆಸ್ ಮಾಡ್ರಿ ಫ್ರೆಂಡ್ಸ್. ಓವ ಆಂಟಿ, ಅವ್ರ ಕಲರ್ ಏನು ಅವ್ರದ್ದು ಎಲ್ಲೋ ಕಲರ್ ಇತ್ತ. ಅಲ್ಲಿ ಬೆಡ್ ಮೇಲೆ ಹಾಕಿದ್ರೆ ಹಾಂ ನೋಡ್ರಿ, ಬೆಡ್ ಪ್ರೊಟೆಕ್ಟರ್. ಬೆಡ್ ಮೇಲೆ ಹಾಕೋದು ಫ್ರೆಂಡ್ಸ್. ಮೇಲೆ ಇದ್ರ ಮೇಲೆ ಇದನ್ನು ಹಾಕೋದು ಬೆಡ್ಶೀಟ್ ಹಾಕಿದ್ರೆ ನಡಿತೈತಿ, ಬಿಟ್ಟರು ನಡಿತೈತಿ. ಅಷ್ಟು ಚೆನ್ನಾಗೈತಿ, ಹೌದಿಲ್ಲ? ಹಾಕಿ ನೋಡೋಣ ಬಾ. ಏನು ಡೌಟ್? ಆಗಲ್ಲ ಅಂದಾಳ ಆಂಟಿ. ಒಂದು ಗ್ಲಾಸ್ ನೀರು ಚೆಲ್ಲಿದ್ದ ಎತ್ತರ್ವ, ಒಟ್ಟ ನೀರು ಇದಾಗಲಿಲ್ಲ, ಬೆಡ್ಡಿನ ಒಳಗೆ ಹೋಗಲಿಲ್ಲ ಅಂದಾಳ. ನೋಡ್ಬೇಕು ಏನಾಕೈತಿ, ಹೌದಿಲ್ಲ? ನವ್ಯ ಮೇಡಮ್ ಅವ್ರಿಗೆಲ್ಲ ಬೆಡ್ಡಿಗೆ ತಮ್ಮ ಇಲ್ಲ ಅದನ್ನ ಕವರು. ಇಷ್ಟು ಲೇಯರ್ ತೋರ್ಸಾರ, ಅಷ್ಟು ಲೇಯರ್ ಇಲ್ಲ ಎಲ್ಲ ಅದ್ರೊಳಗೆ, ಹೌದಾ? ಸುಮ್ಮನೆ ಇವೆಲ್ಲ ತೋರ್ಸೋದು. CPG ಸಾಫ್ಟ್ ಮ್ಯಾಟ್ರೆಸ್ ಪ್ರೊಟೆಕ್ಟರ್. ಮ್ಯಾಲೆ ಸಾಫ್ಟ್ ಐತಿ, ಒಳಗಡೆ ಇದೈತಿ. ಸೈಡಿಗೆ ತೆಗೆದಿಡುವ ಇದನ್ನ. ನೋಡ್ರಿ, ಕಲರ್ ಚಂದ ಐತಿ, ಚೆನ್ನಾಗೈತಿ. ಇತ್ಲಾಗ ಬ್ಲೂ ಅಲ್ಲ, ಲೈಟ್ ಬ್ಲೂ ಅಲ್ಲ, ಡಾರ್ಕ್ ಬ್ಲೂ ಅಲ್ಲ. ಫ್ರೆಂಡ್ಸ್, ಇದನ್ನ ನಾವು ನಿಮ್ಗೆ ಹಾಕ್ಬಿಟ್ಟು ತೋರಿಸ್ತೀವಿ ರೀ. ಇದ್ರ ಲುಕ್ ಹೆಂಗಿರುತ್ತಾ, ಇದು ಹೆಂಗೆ ಯೂಸ್ಫುಲ್ ಆಗುತ್ತಂತ ತೋರಿಸ್ತೀವಿ. ಇವ ಬೀಳಿಸ್ತಾಳೆ ಈಕಿ. ಇಲ್ಲಿ ನೋಡಿ, ಹಿಂದೆ ಬಂದು ನಿಂತು ದುಗ್ಸಾಕತ್ತಾಳ. ನೆಕ್ಸ್ಟ್ ಪ್ರಾಡಕ್ಟ್ ಇದು ವೇಸ್ಟ್ ನೋಡ್ರಿ. ಇದು ನಳ ನಮ್ಮದು ಹಿಂದಕ್ಕದವ, ಬಗ್ಗಿ ತಿಕ್ಕಬೇಕು. ಹಂಗಾಗಿ ಇದನ್ನೊಂದು ಚೂರು ತೊಗೊಂಡ್ರೆ ಹತ್ರ ಆಕೈತಿ ಅಂತ ತರಿಸಿದ್ರೆ ಇದು ನಮ್ಮ ನಳಕ್ಕೆ ಫಿಟ್ ಆಗ್ತಾ ಇಲ್ಲ. ನಮ್ಮ ನಳಕ್ಕೆ ಇದು ದೊಡ್ಡದೈತಿ ಫ್ರೆಂಡ್ಸ್, ಹಂಗಾಗಿ ಹೋಗ್ತಾ ಇಲ್ಲ. ಚಿಕ್ಕದಾಗತ್ತೆ. ಏನು ಚಿಕ್ಕದಾದ್ರೆ ಒಳಗೆ ಹೋಗಿತ್ತು, ಚಿಕ್ಕದಾಗಬೇಕಿದು, ದೊಡ್ಡದೈತಿ. ಅದಕ್ಕೆ ಬಿಡು, ಅವನ್ನೆಲ್ಲ ತೆಗಿಬೇಡ, ತೆಗಿಬೇಡ. ನೀರು ನೋಡ್ರಿ ಹಾಕಿ ನೋಡಿದ್ವಿ, ಬರಲಿಲ್ಲ. ಹಾಗಾಗಿ ಮಾಡ ಮೂಲ್ಯಾಗ ಒಂದು ಮುಂಗಟ್ಟಾಗ ಒಂದು ಬೀಳ್ಬೇಕಾವು, ಕಳಿಬೇಕಾ. ಆಮೇಲೆ ಮತ್ತೆ ನಾವು ರಿಟರ್ನ್ ಹಾಕಿದಾಗ ಅವರೆಲ್ಲ ಚೆಕ್ ಮಾಡ್ತಾರೆ. ಮತ್ತೆ ಇವು ಏನಿಲ್ಲ. ಆಮೇಲೆ ಲಾಸ್ಟ್ ಹಿಂಗೆ ಹಿಡ್ಕೊ ಅಪ್ಪ ಹೇಳಿದ್ನಲ್ಲ, ಇದಿಷ್ಟು ತೂದ್ನ ಪಿನ ತಗೊಂಡು ಚುಚ್ಚಬೇಕಾಗುತ್ತೆ. ಅಲ್ಲ, ಇದು ಶವರ್ ಟೈಪಲ್ಲಿ ನೀರು ಬರ್ತೈತಿ. ಇದು ಬುಲೆಟ್ ಏನಂತಾರೆ. ತರಿಸಿದ್ದೆ, ಬಟ್ ಯೂಸ್ ಆಗಲಿಲ್ಲ. ನಾನು ನಮ್ಮ ಮೇಲ್ಗಡೆನೂ ನಳ ಅಂತವ ಅದಾವು, ಫಿಟ್ ಆಗೋದಿಲ್ಲ ಇದು. ಅದಕ್ಕೆ ಹಂಗಾಗಿ ವಾಪಸ್ ಮಾಡಾಕತ್ತೀನಿ ಫ್ರೆಂಡ್ಸ್. ಇದು ಬುಲೆಟ್. ಆಯ್ತು ಬಿಡು ಫ್ರೆಂಡ್ಸ್, ಅದನ್ನ ಹಾಕಿ ತೋರಿಸ್ತೀವಿ ರೀ.
ನೋಡ್ರಿ ಹಾಸಿಗೆ ತೆಗೆದು ಇಲ್ಲಿ ಹಾಕಕತ್ತಾಳ. ಏಯ್ ಬಟ್ಟೆ ಒಗ್ದಿದ್ವು ಅವು. ಬೆಡ್ಶೀಟ್ ತೆಗಿತಾಳಂತ ಇದನ್ನು ಬ್ಯಾಡವ ಅಂದೆ ನಾ. 2 ದಿನ ಆಯ್ತು ಇದನ್ನು ತೆಗೆದು. ಶನಿವಾರ ತೆಗೆದು ಹಾಕೀನಿ. ನಮ್ಮ ನವ್ಯ ಸುಸು ಮಾಡಿಬಿಡ್ತಾಳ ಫ್ರೆಂಡ್ಸ್. ನೋಡ್ರಿ ಮಧ್ಯಾಹ್ನ ಮಾಡಿಬಿಟ್ಟಿದ್ಲು. ಹೆಂಗಾಗೈತಿ ಕಲ್ಲಿ. ನಾ ಎಷ್ಟು ಇದನ್ನು ಮಾಡ್ಬೇಕಂತೀನಿ ಆದ್ರೂ ಆಗೋದಿಲ್ಲ. ಸಾಕ್ತು ಜಾಡ್ಸೆ ಹಾಕಿದ್ದೆ ತಗೋ ಅದನ್ನ. ನಾನು ಟ್ರೈ ಮಾಡ್ತೀನಿ. ನೀವು ಬೇಜಾರು ಮಾಡ್ಕೋಬೋದು. ನಾನು ಜಸ್ಟ್ ಟ್ರೈ ಮಾಡಕತ್ತೀನಿ. ನನಗೆ ಹಾಕಕ್ಕೆ ಗೊತ್ತಿಲ್ಲ. ಒಂದು ಮೂಲಿಯಿಂದ ಹಾಕು. ಫಸ್ಟ್ ಆ ಮೂಲಿಗೆ ಹಾಕು. ಆಗುತ್ತಾನೆ ಇಲ್ಲ. ಮಾದೇವಿಗೆ ಬೆಡ್ಡಿಗೆ ಆಗಿಲ್ಲಂತ, ಚಿಕ್ಕದಾಗೈತಂತ. ಇಲ್ಲ ಹೆಂಗದ ಹಿಂಗಿರುತ್ತೆ. ಹಂಗೆ ಹೆಂಗೆ ಆಗ್ತಿತ್ತು ಕೊಡು. ತಡಿ. ಯಾಕೆ ಆಯ್ತು. ಇಲ್ಲ ಆಗೋದಿಲ್ಲ, ಚಿಕ್ಕದಾಕತಿ. ಅಷ್ಟೇ. ಇಲ್ಲ ಇಲ್ಲ ಇಲ್ಲಿವರೆಗೂ ಹಿಂಗೆ ಹಾಕ್ಬೋದು. ಹಾಕ್ಬಿಡ್ತೀನಿ. ಆದ್ರೆ ಚಿಕ್ಕದಾಗತ್ತೆ ನೋಡಿಲ್ಲ, ಹೌದಾ? ಬಟ್ ಇಲ್ಲಿವರೆಗೂ ಏನು ಬರಲ್ಲ ಬಿಡು. ಮಧ್ಯದಲ್ಲೆಲ್ಲ ಸೇಫ್ಟಿಯಾಗಿ ಇರುತ್ತಲ್ಲ. ಅಲ್ಲಿ ಎಡ್ಜಿಗಿನ ಹೋಗಲ್ಲ ಆಕಿ, ಇಲ್ಲಿ ಎಡ್ಜಿಗಿನ ಹೋಗಲ್ಲ ಆಕಿ. ಹಾಕು. ಹಿಂಗೆ ಉದ್ದಕ್ಕೆ ಹಾಕಿದ್ರೆ ಅಕ್ಕಿತನ. ಕರೆಕ್ಟ್ ಐತೆ, ಕರೆಕ್ಟ್ ಐತಿ. ಕುಂತ ಇಲ್ಲ ಅದು ಕುಂತು ಅದಷ್ಟು ಗ್ಯಾಪು. ಸರಿ ಎಲ್ಲ ಆಮ್ಯಾಗ ಹಿಂಗಿಂಗಣ್ಣ ನಮಿತ ಹಿಂಗಿಂಗ. ಈಗ ನೀ ಹಾಕಕತ್ತಿಯಲ್ಲ ಅದು ಇಲ್ಲಿ ಬರಬೇಕು, ಇದು ಈ ಕಡೆ ಹೋಗ್ಬೇಕಣ್ಣ. ಹಂಗೆ ಹಾಕಿ ನೋಡ ನೀರು. ತೆಗೆದ್ಬಿಡು. ಫ್ರೆಂಡ್ಸ್ ನೋಡ್ರಿ, ಇವಾಗ ಬೆಡ್ ಪ್ರೊಟೆಕ್ಟರ್ ಹಾಕಿದ್ದೀವಿ. ನಮಗೆ ಇದಷ್ಟೇ ಗ್ಯಾಪ್ ಬರೋದು. ನೋಡ್ರಿ ಫ್ರೆಂಡ್ಸ್, ಹಿಂಗೈತೆ ನೋಡ್ರಿ ಇದು. ನನಗಂತೂ ಏನು ಅಷ್ಟೊಂದು ಕ್ವಾಲಿಟಿ ಹೇಳ್ಕೊಳಂಗಿಲ್ಲ. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗೈತಿ ಹೆಂಗಿಲ್ಲ ಅನ್ನೋದು. ಇಷ್ಟು ಗ್ಯಾಪ್ ಉಳ್ದೈತಿ. ಇಷ್ಟು ಗ್ಯಾಪ್ ಉಳಿದ್ರೆ ಏನು ಇದು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಮಕ್ಕಳು ಇಲ್ಲಿಂದ ಅಲ್ಲಿವರೆಗೂ ಏನು ಮಾಡೋದಿಲ್ಲ. ಸುಸು ಗೀಸು ಮಾಡಿದ್ರಿಲ್ಲೇ ಮಧ್ಯದಲ್ಲಿ ಎಡ್ಜಲ್ಲಿ ಹಿಂಗೆ ಮಾಡಿರ್ತಾಳ. ಮಕ್ಕಳಾಯ್ತು, ನಮ್ಮ ನವೇನಂತ ಮಕ್ಕಳಾಯ್ತು. ನೋಡೋಣ ಯೂಸ್ ಮಾಡಿದ್ಮೇಲೆ ಹೆಂಗೆ ಬರ್ತೈತಿ ಕ್ವಾಲಿಟಿ, ವಾಶ್ ಮಾಡಿದ್ಮೇಲೆ ಹೆಂಗೆ ಬರ್ತೈತಿ ಅಂತ ತಿಳಿಸ್ತೀನಿ. ಇವತ್ತು ನಾನು ನಿನ್ನೆನೆ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮನ್ಯಾಗ ಕರೆಂಟೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೂ ಹುಷಾರಿದ್ದಿದ್ದಿಲ್ಲ. ಹಿಂದಕ್ಕೆ ಸರಿ, ನನಗೂ ಹುಷಾರಿರಲಿಲ್ಲ. ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಹಂಗಾದೀನಿ. ಇನ್ನೂ ಸ್ನಾನ ಮಾಡಿಲ್ಲ, ಚಳಿ ಚಳಿ ಆಗತ್ತಿತ್ತು. ಹಾಗಾಗಿ ನಾಳೆ ಮಂಗಳವಾರ ಐತಿ, ಮಾಡಿದ್ರಾತ ಸುಮ್ಮನೆ ಬಿಟ್ಟಿನಿ. ಈಗ ಇದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಲೇಬೇಕು. ಇದು ಸರ್ ಅಂತೈತಿ, ಹೌದಾ? ಬಟ್ ಇಲ್ಲಿ ಹಾಕಿದೇವಲ್ಲ ಇದನ್ನ. ಅಲ್ಲಮ್ಮ, ಬೆಡ್ಶೀಟ್ ಹಾಕ್ಲೇಬೇಕು. ಮಾ ಒಂದು ಕೆಲಸ ಮಾಡ್ಬೇಕಾಗಿತ್ತು. ನಾವು ಫಸ್ಟ್ ಬೆಡ್ಶೀಟ್ ಹಾಕಿದ್ವಲ್ಲ, ಅದನ್ನ ಹಾಕ್ಬಿಟ್ಟು ಮೇಲ್ಗಡೆ ಹಾಕ್ಬೇಕಾಗಿತ್ತಲ್ಲ. ಏನು ಇದನ್ನ? ಇದ್ರ ಮೇಲ್ಗಡೆ ಬೆಡ್ಶೀಟ್ ಹಾಕ್ಬೇಕು. ಮತ್ತೆ ಬೆಡ್ಶೀಟ್ ತೊಯ್ಯಲ್ವಾ? ತೊಯ್ದ್ರೆ ಅದನ್ನ ವಾಶ್ ಮಾಡಕ್ ಹಾಕ್ಬೋದು. ಅದೀಗ ಮತ್ತೆ ಏನು ಇದು ಬೆಡ್ಡನ್ನು ಪ್ರೊಟೆಕ್ಟ್ ಮಾಡುತ್ತಂದ್ರೆ ಇದ್ರ ಮೇಲ್ಗಡೆ ಏನಾದರೂ ಸುಸು ನೀರು ಚೆಲ್ಲಿದ್ರ ಬೆಡ್ ಒಳಗಡೆ ಹೋಗಲ್ಲ. ನಾನೇನೋ ಬೆಡ್ಶೀಟ್ ಇದು ಆಗುತ್ತಂತ ನಾನು ಅನ್ಕೊಂಡೆ. ಬೆಡ್ಶೀಟ್ ಒಗ್ಯಾಕ ಹಾಕ್ಬೋದು, ಬೆಡ್ ಒಗ್ಯಾಕ ಆಗಲ್ಲ ಆಗಲ್ಲ. ಅದಕ್ಕೆ ಬೆಡ್ ಪ್ರೊಟೆಕ್ಟರ್. ಆಯ್ತು. ಏನು ನೋಡ್ರಿ ಫ್ರೆಂಡ್ಸ್, ಇದು ಯಾವ ಥರ ಐತೆ ನಮ್ಮ ನವೆಂದಿದು.
ನೋಡಿ ಈ ಥರ ಸೌಂಡ್ ಬರುತ್ತೆ. ಬೆಡ್ ಹಾಕಿದ್ರೆ ಬೆಡ್ಶೀಟ್ ಹಾಕಿದ್ರೆ ಚೆನ್ನಾಗಿರ್ತದೆ ಸಾಫ್ಟಾಗಿ, ಹೌದಿಲ್ಲ? ಮಾ ಎದು ಕೊಟ್ಟಾರ 1 2 3 3 ಲೇಯರ್ಸ್ ಐತಲ್ಲ. ಅಂದ್ವಾಗೆ ಹಾಕ್ಬಿಡೋಣ. ಹೊಸ ಬೆಡ್ಶೀಟ್ ಹಾಕಿ ಈಗ. ನೋಡಿ ಇಷ್ಟು ಇದೇನಿದು ಈ ಥರ ಬಂತಲ್ಲ. ಅಟ್ಯಾಚ್ ಮಾಡ್ಯಾರ, ಚಿಕ್ಕದಾಗೈತಲ್ಲ ಇದಕ್ಕೆ ಇನ್ನೊಂದು ಬಟ್ಟೆ ಅಟ್ಯಾಚ್ ಮಾಡ್ಯಾರ.